ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿರುವಂತಹ ವಿಷಯ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಯಾರೆಲ್ಲ BP ಮಾತ್ರೆ ಅಥವಾ ಶುಗರ್ನ ಮಾತ್ರೆ, ಥೈರಾಯ್ಡಿನ ಮಾತ್ರೆ, ಹೃದಯ ಕಾಯಿಲೆಗೆ ಸಂಬಂಧಪಟ್ಟ ಮಾತ್ರೆಗಳನ್ನು ಡಾಕ್ಟರ್ನ ಸಜೆಷನ್ ಇಲ್ಲದೆ ಸಡನ್ನಾಗಿ ಸ್ಟಾಪ್ ಮಾಡ್ತಾರೋ ಅಂಥವರು ಈ ವಿಡಿಯೋವನ್ನು ನೋಡಲೇಬೇಕು. ಹಾಗೆ ನಿಮ್ಮ ಸರೌಂಡಿಂಗಲ್ಲಿ ಅಂತಹ ಜನರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲವು ಪೇಷಂಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ರೆಗ್ಯುಲರ್ ಆಗಿ ಕೆಲವೊಂದು ಮೆಡಿಸಿನ್ಸ್ಗಳಿರ್ತವೆ. ಅವರು ಆಯುರ್ವೇದ ಡಾಕ್ಟರ್ ಹತ್ರ ಬರ್ತಾರೆ, ಇನ್ಯಾವುದೋ ಸಮಸ್ಯೆಗೆ ಬರ್ತಾರೆ, ಡಾಕ್ಟರ್ನ ಸಜೆಷನ್ಸ್ ಕೂಡ ಕೇಳೋದಿಲ್ಲ. ಡಾಕ್ಟರ್ ಅವರಿಗೆ ಅವರು ಯಾವ ಕಾರಣಕ್ಕೆ ಅಪ್ರೋಚ್ ಮಾಡಿರ್ತಾರೆ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಸೊ ಡಾಕ್ಟರ್ನ ಸಜೆಷನ್ ಇಲ್ಲದೆ ಮನೆಗೆ ಹೋಗಿ ಇವರು ರೆಗ್ಯುಲರ್ ಆಗಿ ತೆಗೆದುಕೊಳ್ತಿದ್ದಂತಹ BP ಮಾತ್ರೆನೋ, ಶುಗರ್ ಮಾತ್ರೆನೋ ಅಥವಾ ಹಾರ್ಟಿಗೆ ಸಂಬಂಧಪಟ್ಟ ಮಾತ್ರೆಗಳನ್ನು ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ. ಅವರೇ ಅಂದ್ಕೊಂಡು ಬಿಡ್ತಾರೆ, ಹೇಗೂ ಆಯುರ್ವೇದ ತಗೊಳ್ತಾ ಇದ್ದೇನಲ್ಲ, ಸೊ ಇದರ ಅಗತ್ಯ ಇಲ್ಲ ಅಂತ ಹೇಳಿ. ಸ್ವಲ್ಪ ಸಮಯದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಲಿಕ್ಕೆ ಶುರುವಾಗ್ತದೆ. ಆಗ ಅವರು ಆಯುರ್ವೇದವನ್ನು ಬ್ಲೇಮ್ ಮಾಡ್ತಾರೆ. ಸೊ ಯಾವತ್ತೂ ನೀವು ಡಾಕ್ಟರ್ನ ಸಜೆಷನ್ ಕೇಳದೆ ನೀವಾಗಿಯೇ ನಿಮ್ಮ ತೀರ್ಮಾನವನ್ನು ತೆಗೆದುಕೊಂಡು ಯಾವುದೇ ರೆಗ್ಯುಲರ್ ಮೆಡಿಸಿನನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗಬಾರ್ದು. ಅದು BPದೇ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಹಾರ್ಟಿನ ಮಾತ್ರೆಗಳಿರ್ಬೋದು, ಥೈರಾಯ್ಡ್ ಇದಿರ್ಬೋದು, ಯಾವುದೇ ಇರ್ಬೋದು. ಹಾಗೆ ಆಲ್ ಆಫ್ ಎ ಸಡನ್ ನೀವು ಸ್ಟಾಪ್ ಮಾಡುವಂತಿಲ್ಲ. ಡಾಕ್ಟರ್ನ ಸಜೆಷನ್ ಇಲ್ಲದೆ ಇಂತಹ ಮಾತ್ರೆಗಳನ್ನು ನೀವು ಸ್ಟಾಪ್ ಮಾಡಿದರೆ ಖಂಡಿತವಾಗಿಯೂ ಅದರಿಂದ ಅಪಾಯ ಉಂಟಾಗುತ್ತೆ. ಸೊ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮೊದಲು ನಿಮಗೆ ಏನೇ ಡೌಟ್ ಇದ್ದರೂ ಡಾಕ್ಟರ್ನ ಸಜೆಷನ್ ಕೇಳಿ. ನಾನು ಹೀಗೆ BP ಮಾತ್ರೆ ತಗೊಳ್ತಾ ಇದ್ದೇನೆ ಅಥವಾ ಶುಗರ್ ಮಾತ್ರೆ ತಗೊಳ್ತಾ ಇದ್ದೇನೆ, ಅದರ ಜೊತೆಗೆ ಇದು ತಗೊಳ್ಬೋದಾ ಅಥವಾ ಇದನ್ನು ಸ್ಟಾಪ್ ಮಾಡ್ಬೋದಾ, ಕೇಳಿ ಬಿಟ್ಟೇ ಮಾಡಿ. ನಿಮ್ಮಿಂದ ನೀವಾಗಿಯೇ ಡೋಸೇಜನ್ನು ಕಡಿಮೆ ಮಾಡುವಂಥದ್ದು, ಒಂದು ದಿನ ತಗೊಂಡು ಇನ್ನೊಂದು ದಿನ ತಗೊಳ್ಳದೆ ನೋಡುವಂಥದ್ದು, ಇಂತಹ ಎಕ್ಸ್ಪರಿಮೆಂಟ್ಗಳನ್ನು ನೀವಾಗಿ ಮಾಡೋದಕ್ಕೆ ಹೋಗಬೇಡಿ. ಅಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಅದು ನಿಮ್ಮ ಆರೋಗ್ಯಕ್ಕೆ ಒಂದಲ್ಲ ಒಂದು ದಿನ ಸಮಸ್ಯೆಯನ್ನು ಉಂಟು ಮಾಡಿಯೇ ಮಾಡ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.